ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತು ನಾವು NET 2025ರ ಕನ್ನಡ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯ ಮುಂದುವರೆದ ಭಾಗವನ್ನು ನೋಡೋಣ. 85ನೇ ಪ್ರಶ್ನೆವರೆಗೂ ಆಗಿತ್ತಲ್ವಾ. ನೆಕ್ಸ್ಟ್ 86ನೇ ಪ್ರಶ್ನೆ. ಮಾಡಿಸಿದಳೋ ಈ ಕ್ರಿಯಾಪದದಲ್ಲಿರುವಂತಹ ಆಕೃತಿಮಗಳ ಅನುಕ್ರಮಣಿಕೆಯನ್ನು ಗುರುತಿಸಿ ಅಂತ ಇದೆ. ಆಕೃತಿಮ ಅಂದರೆ ಗೊತ್ತಿದೆ ಅಲ್ವಾ, ಕನಿಷ್ಠತಮ ಅರ್ಥವುಳ್ಳ ಭಾಷೆಯ ಚಿಕ್ಕ ಘಟಕವನ್ನು ಆಕೃತಿಮ ಅಂತ ಕರಿತೀವಿ. ಇದರಲ್ಲಿ ಧ್ವನಿಗಳು ಆಕಾರವನ್ನು ಪಡ್ಕೊಳ್ಳೋವಂಥದ್ದು. ನಾವು ಉಚ್ಚಾರಣೆ ಮಾಡುವಂಥ ಧ್ವನಿಗಳಿಗೆ ರೂಪ ಕೊಟ್ಟರೆ, ಬರಹ ರೂಪಕ್ಕೆ ಇಡಿಸಿದ್ರೆ ಅದು ಆಕೃತಿಮ. ಬರೀ ಧ್ವನಿಗಳೇ ಆಗಿದ್ದರೆ ಅದು ಆಕೃತಿ. ಇಲ್ಲಿರುವಂಥ ಸಮಸ್ತ ಪದವನ್ನು ನಾವು ಡಿವೈಡ್ ಮಾಡಿಕೊಂಡು ಬರ್ಕೊಂಡ್ರೆ ಉತ್ತರಗಳನ್ನ ಕಂಡಿಡ್ಕೋಬೋದು. ಮಾಡಿಸಿದಳೋನ ಮಾಡು ಪ್ಲಸ್ ಇಸು, ಮಾಡಿಸು ಪ್ಲಸ್ ದು ಪ್ಲಸ್ ಅಳು, ಮಾಡಿಸಿದಳು ಆಯ್ತಲ್ವಾ. ಈಗ ಮಾಡು ಅನ್ನೋದೇನು? ಇಲ್ಲಿ ಧಾತು. ಕ್ರಿಯಾಪದ ಕೇಳಿದರೆ ಮಾಡು ಅನ್ನೋದು ಧಾತು, ಮೂಲ ಧಾತು. ಕ್ರಿಯಾಪದದ ಮೂಲ ರೂಪವೇ ಧಾತು ಅಂತ ಗೊತ್ತಿದೆ ಅಲ್ವಾ. ಹಾಗಾಗಿ ಮಾಡು ಅನ್ನೋದು ಕ್ರಿಯಾಪದ, ಇದು ಫಸ್ಟ್ಗೆ ಬರಬೇಕು. ಕ್ರಿಯಾಪದ ಅನ್ನೋದು ಎ. ಇದಾದಮೇಲೆ ಮಾಡು ಪ್ಲಸ್ ಇಸು, ಇಸು ಅನ್ನೋ ಪ್ರತ್ಯಯ ಬರ್ತಾ ಇದೆ. ಮಾಡು ಪ್ಲಸ್ ಇಸು, ಮಾಡಿಸು, ಇದು ಪ್ರೇರಣಾರ್ಥಕ ಅಲ್ವಾ. ಈ ಕೆಲಸನ ಅವ್ರ ಕೈಯಿಂದ ಮಾಡಿಸು ಅಂತೀವಲ್ಲ, ಮಾಡಿಸು. ಆಪ್ಷನ್ ಬಿ ಪ್ರೇರಣಾರ್ಥಕ ಪ್ರತ್ಯಯ. ಇದು ಆರ್ಡರ್ ವೈಸಾಗಿ ಕರೆಕ್ಟಾಗಿದೆ, ಎ ಮತ್ತು ಬಿ. ಅದಾದಮೇಲೆ ಬರುವಂಥದ್ದು ಮಾಡಿಸಿ ದ, ಮಾಡಿಸಿದಳು. ದು ಕಾಲಸೂಚಕ ಪ್ರತ್ಯಯ, ಇದು ಭೂತಕಾಲದಲ್ವಾ ಕಾಲಸೂಚಕ ಪ್ರತ್ಯಯ. 3ನೇ ಪ್ಲೇಸ್ಗೆ ಕಾಲ ಪ್ರತ್ಯಯ ಬರ್ತೈತೆ, ಎ ಬಿ ಸಿ, ಅದು ಕೂಡ ಕರೆಕ್ಟಾಗಿದೆ. ಇನ್ನು ನೆಕ್ಸ್ಟು ಮಾಡಿಸಿದಳೋ, ಮಾಡಿಸಿದಳೋ ಇದು ಪುರುಷ ಲಿಂಗ ವಚನ ಪ್ರತ್ಯಯ ಅಂತ ಇದೆಯಲ್ವಾ. ಸ್ತ್ರೀಗೆ ಹೇಳೋವಂಥದ್ದು ಇದು ಪ್ರಥಮ ಪುರುಷ. ಮಾಡಿಸಿದಳೋ ಸ್ತ್ರೀಲಿಂಗ ಏಕವಚನ. ಅವಳು ಅಂತ ಹೇಳ್ತಾ ಇದ್ದೀವಲ್ವಾ. ಮಾಡಿಸಿದಳೋ, ಮಾಡಿಸಿದರೋ ಅಂದಿಲ್ಲ, ಮಾಡಿಸಿದಳೋ ಇದು ಏಕವಚನ, ಸ್ತ್ರೀಲಿಂಗ, ಪ್ರಥಮ ಪುರುಷಕ್ಕೆ ಬರುತ್ತೆ. ಇದು ಪ್ರಥಮ ಪುರುಷ ಹೇಗಾಗುತ್ತೆ ಹೇಳಿ. ಈಗ ಉತ್ತಮ ಪುರುಷ ನಾನು, ಮಧ್ಯಮ ನೀನು, ಪ್ರಥಮ ಅವನು ಅಥವಾ ಅವಳು, ಬಹುವಚನದಲ್ಲಿ ಅವರು. ಇಲ್ಲಿ ಮಾಡಿಸಿದಳೋ ಅವಳ ಕೈಲಿ ಮಾಡಿಸ್ತಾ ಇದ್ದೀವಿ ಅಂತಂದರೆ ಇದು ಪ್ರಥಮ ಪುರುಷ. ಅವಳು ಏಕವಚನದಲ್ಲಿದೆ, ಪ್ರಥಮ ಪುರುಷದಲ್ಲಿದೆ. ಹಾಗೆ ಸ್ತ್ರೀಲಿಂಗ ಇದು 4ನೇ ಪ್ಲೇಸಲ್ಲಿ ಬರುತ್ತೆ. ಇನ್ನು ಕೊನೆಯದಾಗಿ ಮಾಡಿಸಿದಳೋ ಪ್ರಶ್ನಾರ್ಥಕವಾಗಿ ಕೇಳ್ತಾ ಇರೋವಂಥದ್ದು, ಪ್ರಶ್ನಾರ್ಥಕ ಪ್ರತ್ಯಯ ಡಿ ಕೊನೆಯದಾಗಿ ಬರುತ್ತೆ. ಆಪ್ಷನ್ 3ನಲ್ಲಿ ಎ ಬಿ ಸಿ ಇ ಡಿ ಇದೆಯಲ್ವಾ, ಅದೇ ಸರಿಯಾಗಿರೋಂಥ ಉತ್ತರ. ನೆಕ್ಸ್ಟ್ 87ನೇ ಪ್ರಶ್ನೆ. ಪೋಸ್ಟ್ ಗೇಟ್ ಹೆಸರಿಸಿರುವ ಭಾಷಾಂತರದ ಮೊದಲನೆಯ ತತ್ವ ಯಾವುದು? ಭಾಷಾಂತರಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಇದು. ಭಾಷಾಂತರ ಸಿದ್ಧಾಂತದಲ್ಲಿ ಒಟ್ಟು 5 ತತ್ವಗಳನ್ನು ಮಂಡನೆ ಮಾಡಿದ್ದಾರೆ ಪೋಸ್ಟ್ ಗೇಟ್ ಅವರು. ಮೊದಲನೇದು ವಿಧೇಯತಾ ತತ್ವ, 2ನೇದು ಆನಂದ ತತ್ವ, 3ನೇದು ಅನುರೂಪತಾ ತತ್ವ, 4 ಪರಿಹಾರ ತತ್ವ, ಇನ್ನು 5ನೇದು ಮೂಲಾಭಾಸ ತತ್ವ. ಏನಿಲ್ಲ, ಇದು ನವೋದಯ ಕಾಲಘಟ್ಟ ಬರೋಕ್ಕಿಂತ ಮುಂಚೆ ಭಾಷಾಂತರ, ಈ ಅನುವಾದಗಳೆಲ್ಲ ಜಾಸ್ತಿ ನಡೀತಾ ಇತ್ತಲ್ವ. ಆಗ ಭಾಷಾಂತರಕ್ಕೆ ಸಂಬಂಧಪಟ್ಟಿರುವಂಥ ಕೆಲವೊಂದು ವಿಧಿವಿಧಾನಗಳನ್ನು, ಸಿದ್ಧಾಂತಗಳನ್ನು ಮಂಡನೆ ಮಾಡ್ತಾರೆ. ಅದರಲ್ಲಿ ಈ ಪೋಸ್ಟ್ ಗೇಟ್ ಕೂಡ ಒಬ್ಬರು. ಒಂದು ಕೃತಿಯನ್ನು ಯಾವ ರೀತಿ ಭಾಷಾಂತರ ಮಾಡಬೇಕು, ಫಾರ್ ಎಕ್ಸಾಂಪಲ್ ಆಂಗ್ಲ ಕವಿತೆಗಳನ್ನು, ಆಂಗ್ಲ ಕೃತಿಗಳನ್ನು ನಮ್ಮ ಕನ್ನಡಕ್ಕೆ ತರಬೇಕು ಅಂತಂದರೆ ಮೂಲ ಕೃತಿಗೆ ಯಾವುದೇ ಧಕ್ಕೆ ಬಾರದ ರೀತಿಯಲ್ಲಿ ಕವಿ ಯಾವ ರೀತಿ ಹೇಳಿದನೋ ಅದೇ ಮನಸ್ಥಿತಿಯಲ್ಲಿ ಅನುವಾದಕನೂ ಕೂಡ ಭಾಷಾಂತರ ಮಾಡಬೇಕು ಅನ್ನೋದು ಈ ತತ್ವದ ಮುಖ್ಯ ಉದ್ದೇಶ ಆಗಿರುತ್ತೆ. ಅದನ್ನೇ ಗಮನದಲ್ಲಿ ಇಟ್ಕೊಂಡು ಪೋಸ್ಟ್ ಗೇಟ್ ಅವರು 5 ರೀತಿಯ ಸಿದ್ಧಾಂತಗಳನ್ನು ಹೊರಡಿಸ್ತಾರೆ. ಮೊದಲನೇದು ವಿಧೇಯತಾ ತತ್ವ. ಇದು ಏನು ಹೇಳುತ್ತೆ ಅಂದರೆ, ಇವಾಗ ನಾನು ಒಂದು ಕೃತಿಯನ್ನು ಕನ್ನಡಕ್ಕೆ ಅನುವಾದ ಮಾಡ್ಕೊತಾ ಇದ್ದೀನಿ ಅಥವಾ ಭಾಷಾಂತರ ಮಾಡ್ತಾ ಇದ್ದೀನಿ ಅಂತಂದರೆ ನಾನು ಆ ಮೂಲ ಕೃತಿಗೆ ಎಷ್ಟರ ಮಟ್ಟಿಗೆ ವಿಧೇಯನಾಗಿರಬೇಕು ಅನ್ನೋದನ್ನು ತೋರಿಸುತ್ತೆ. ಮತ್ತು ಭಾಷಾಂತರದ ಮೌಲ್ಯಗಳು ಮತ್ತು ಮಹತ್ವವನ್ನು ಈ ಒಂದು ವಿಧೇಯತೆಯೇ ನಿರ್ಧಾರ ಮಾಡುವಂಥದ್ದು. ಭಾಷಾಂತರದ ಮೂಲ ಆಶಯಕ್ಕೆ ಬದ್ಧನಾಗಿರಬೇಕು ಅನ್ನೋದು ಈ ವಿಧೇಯತಾ ತತ್ವ ಹೇಳುತ್ತೆ. ಇದು ಇನ್ನೂ ಚೆನ್ನಾಗಿ ಅರ್ಥ ಮಾಡಿಸ್ಬೇಕು ಅಂತಂದರೆ, ಇವಾಗ ಯಾವುದೋ ದೇಶದಲ್ಲಿ ಏನೋ ಒಂದು ಮಹತ್ವದ ಘಟನೆ ನಡೆದುಬಿಟ್ಟಿದೆ, ನಮ್ಮ ದೇಶದ ಜನತೆಗೂ ಅದು ಯೂಸ್ ಆಗುತ್ತೆ ಅಂತ ನ್ಯೂಸ್ ಚಾನಲ್ವರಿಗೆ ಗೊತ್ತಾಯಿತು ಅಂದರೆ ಆ ದೇಶದ ನ್ಯೂಸ್ ಚಾನಲ್ಗಳಿಂದ ಇವ್ರು ಕಾಪಿ ಮಾಡಿಕೊಂಡು ನಮ್ಮ ಕನ್ನಡ ಚಾನಲಲ್ಲಿ ಹಾಕ್ಕೊತಾರೆ. ಆದರೆ ಯಾವ ಥರ ಹಾಕ್ಕೊತಾರೆ? ಆ ಚಾನಲ್ ನೇಮ್ ಹಾಕ್ಕೊಂಡು ಕೃಪೆ ಅಂತ ಹಾಕ್ಕೊತಾರಲ್ಲ, ಅಂದರೆ ಆ ಚಾನಲ್ಗೆ ನಾನು ವಿಧೇಯನಾಗಿದ್ದೀನಿ, ನಿಮ್ಮ ನ್ಯೂಸ್ನ ನಾನು ಅದೇ ಥರನೇ ಪ್ರಸಾರ ಮಾಡ್ತಾ ಇದ್ದೀನಿ, ಅಲ್ಲಿ ಏನು ನಡೆದಿದೆಯೋ ಅದನ್ನೇ ಹೇಳ್ತಾ ಇದ್ದೀನಿ ಅಂತ ಇವ್ರು ಹಾಕ್ಕೊತಾರೆ. ಸೇಮ್ ಅದೇ ಥರನೇ ಇಲ್ಲಿ ಕೃತಿಯಲ್ಲಿ ಕೃತಿ ಚೌರ್ಯ ಮಾಡಬಾರ್ದು. ಆ ಕೃತಿಯ ಹೆಸರು ಮತ್ತು ಲೇಖಕನ ಮನಸ್ಥಿತಿ ಯಾವ ಥರ ಕೃತಿ ಬರೆದಿದ್ದಾರೋ ಅದೇ ಥರ ಯಥಾವತ್ತಾಗಿ ನಾನು ಭಾಷಾಂತರ ಮಾಡ್ತೀನಿ, ಈ ಕೃತಿಗೆ ನಾನು ಬದ್ಧನಾಗಿರ್ತೀನಿ, ವಿಧೇಯನಾಗಿರ್ತೀನಿ ಅನ್ನೋದೇ ಈ ವಿಧೇಯತಾ ತತ್ವ. 2ನೇದು ಆನಂದ ತತ್ವ. ಇದು ತುಂಬ ಈಸಿ. ಇವಾಗ ಅಲ್ಲಿ ಮೂಲದಲ್ಲಿ ಎಷ್ಟು ಖುಷಿ, ಆನಂದ, ರಸವನ್ನೆಲ್ಲ ಅನುಭೂತಿಯಾಗೋ ಥರದಲ್ಲಿ ಕೃತಿ ಬರೆದಿದ್ದಾರೋ ಅದೇ ಥರನೇ ನಾನು ನನ್ನ ಭಾಷಾಂತರದಲ್ಲಿ ನನ್ನ ಭಾಷೆಯಲ್ಲೂ ಕೂಡ ಎಲ್ಲ ರಸಗಳ ಅನಾವರಣ ಆಗೋಂಥ ರೀತಿ, ಮನಸ್ಸಿಗೆ ಉಲ್ಲಾಸವನ್ನು ಕೊಡೋಂಥ ರೀತಿಯಲ್ಲೇ ಬರಿತೀನಿ ಅನ್ನೋದೇ ಆನಂದ ತತ್ವ. ಈ ಭಾಷಾಂತರ ಅನ್ನೋದು ಓದುಗರಿಗೆ ಖುಷಿ, ಆನಂದವನ್ನು ಕೊಡಬೇಕು. ಮೂಲ ಕೃತಿ ಯಾವ ರೀತಿ ಮನಸ್ಸಿಗೆ ಆನಂದವನ್ನು ಉಂಟು ಮಾಡುತ್ತೋ ಈ ಅನುವಾದ ಕೃತಿನೂ ಕೂಡ ಅಷ್ಟೇ ಪ್ರಮಾಣದ ಆನಂದವನ್ನು ಒದಗಿಸಬೇಕು. ಇದು ಭಾಷಾಂತರಕರನ ಕರ್ತವ್ಯ ಅಂತ ಈ ಆನಂದ ತತ್ವ ಹೇಳುತ್ತೆ.
ನೆಕ್ಸ್ಟ್ ಮೂರನೇ ಸ್ಟೆಪ್ಪು ಅನುರೂಪತಾ ತತ್ವ. ಇವಾಗ ನಾವು ಯಾವುದೋ ಒಂದು ಕೃತಿಯನ್ನು ಭಾಷಾಂತರ ಮಾಡ್ತಾ ಇದ್ದೀವಿ ಅಂತಂದರೆ ಮೂಲ ಕೃತಿ ಹೇಗಿದೆಯೋ ಅದೇ ರೀತಿಯಲ್ಲಿ ಬರಿಬೇಕು. ಅದನ್ನು ಬಿಟ್ಬಿಟ್ಟು ಮಧ್ಯ ನಮ್ಗೆ ಏನೇನು ಬೇಕೋ ನಮ್ಮ ಭಾವನೆಗಳಿಗೆ ತಕ್ಕಂತೆ ಎಲ್ಲ ಬರೆದಾಕ್ಬಿಡೋದಲ್ಲ. ಕವಿಯ ಮನಸ್ಸಿನ ಭಾವನೆಗೆ ಧಕ್ಕೆ ಬಾರದ ರೀತಿಯಲ್ಲಿ ಅದು ಯಾವ ರೀತಿ ಇದೆಯೋ ಅದೇ ರೀತಿಯ ಸಹಜತೆಯನ್ನು ನಾವು ಮೇಂಟೈನ್ ಮಾಡಬೇಕು ಭಾಷಾಂತರ ಮಾಡಬೇಕಾದ್ರೆ. ಮನ ಬಂದಂತೆ ಇಷ್ಟ ಬಂದಂತೆ ನಮ್ಗೆ ಹೆಂಗೆ ಬೇಕೋ ಹಾಗೆ ತಿರುಚಿಬಿಟ್ಟು ಬರೆಯುವಂಥದ್ದಲ್ಲ. ಕೃತಿ ಚೌರ್ಯ ಅಂತೂ ಮಾಡಲೇಬಾರ್ದು. ಇದು ಅನುರೂಪತಾ ತತ್ವ. ಕೆಲವೊಂದು ಸಾರಿ ಭಾಷಾಂತರ ಮಾಡಬೇಕಾದ್ರೆ ಪದ ಸಂಪತ್ತಿನ ಕೊರತೆಯಿಂದನೋ ಅಥವಾ ಭಾಷೆಯ ಜ್ಞಾನದ ಕೊರತೆಯಿಂದನೋ ವಿರೂಪತೆ ಉಂಟಾಗುತ್ತೆ ಕೃತಿಯಲ್ಲಿ ಭಾಷಾಂತರ ಮಾಡಬೇಕಾದ್ರೆ. ಆವಾಗ ಅದು ಯಾವ ರೀತಿ ನಾವು ಪರಿಹಾರ ಮಾಡ್ಕೊಬೇಕು ಅನ್ನೋದು ಕೂಡ ಅರಿವಿರಬೇಕು, ಜ್ಞಾನ ಇರಬೇಕು. ಇದು ಪರಿಹಾರ ತತ್ವ. ಇನ್ನು ಕೊನೆಯದಾಗಿ ಮೂಲಾಭಾಸ ತತ್ವ. ಯಾವುದೇ ಭಾಷಾಂತರ ಕೃತಿಯನ್ನು ಓದ್ತಾ ಇದ್ದೀವಿ ಅಂತಂದರೆ ನಮಗಿದು ಭಾಷಾಂತರ ಕೃತಿನೇನಾ ಅಂತ ಡೌಟ್ ಆಗಬೇಕು. ಇಲ್ಲ ನಾವು ಮೂಲ ಕೃತಿನೇ ಓದ್ತಾ ಇದ್ದೀವಿ ಅನ್ನೋ ಥರ ನಮಗೆ ಭಾಸ ಆಗಬೇಕದು. ಮೂಲಾಭಾಸ ತತ್ವ ಅಂದರೆ ಇದೆ. ನೆಕ್ಸ್ಟ್ 88ನೇ ಪ್ರಶ್ನೆ, ಟ್ರಾನ್ಸ್ಕ್ರಿಯೇಷನ್ ಈ ಪದವನ್ನು ಬಳಕೆಗೆ ತಂದವರು ಯಾರು ಅಂತ ಕೇಳಿದ್ದಾರೆ. ಉತ್ತರ ಪಿ ಲಾಲ್. ಇವ್ರ ಪೂರ್ತಿ ಹೆಸರು ಪುರುಷೋತ್ತಮ ಲಾಲ್ ಅಂತ. ಇವರು 1960ರ ದಶಕದಲ್ಲಿ ಪ್ರಾಚೀನ ಸಂಸ್ಕೃತ ಗ್ರಂಥಗಳನ್ನು ಮಹಾಭಾರತ, ಶಾಕುಂತಲ ಇಂಥವನ್ನು ಇಂಗ್ಲೀಷ್ಗೆ ಅನುವಾದ ಮಾಡಬೇಕಾದ್ರೆ ಈ ಟ್ರಾನ್ಸ್ಕ್ರಿಯೇಷನ್ ಭಾವಾನುವಾದ ಅಂತ ಅರ್ಥ, ಈ ಥರ ಒಂದು ಪರಿಕಲ್ಪನೆಯನ್ನು ನಮಗೆ ಕೊಡ್ತಾರೆ. ನೆಕ್ಸ್ಟ್ 89ನೇ ಪ್ರಶ್ನೆ, ಈ ಕೃತಿಗಳು ಪ್ರಕಟವಾದ ವರ್ಷದ ಆಧಾರದ ಮೇಲೆ ಅನುಕ್ರಮವಾಗಿ ಜೋಡಿಸಿ. ಇದಕ್ಕೆ ಸರಿಯಾಗಿರುವಂಥ ಉತ್ತರ DEBCA. ಮೊದಲಿಗೆ ಸಾಹಿತ್ಯ ಮತ್ತು ಅಭಿರುಚಿ ಶಂಕರ್ ಮೋಕಾಶಿ ಪುಣೇಕರ್ ಅವ್ರ ಕೃತಿ ಇದು. ಅದಾದಮೇಲೆ ದೇಶೀವಾದ ಅರವಿಂದ ಮಾಲಗತ್ತಿಯವ್ರದ್ದು. ನೆಕ್ಸ್ಟು ಶೈಲಿಶಾಸ್ತ್ರ ಬರುತ್ತೆ KV ನಾರಾಯಣ ಅವ್ರದ್ದು. ಅದಾದಮೇಲೆ ಸಾಹಿತ್ಯ ಕಥನ ಬರುತ್ತೆ ಡಾಕ್ಟರ್ DR ನಾಗರಾಜ್ ಅವ್ರದ್ದು. ಆಮೇಲೆ ಬೇರು ಮತ್ತು ಚಿಗುರು ಅಂತ ಬರುತ್ತೆ KV ನಾರಾಯಣ ಅವ್ರದ್ದು. ಕೊನೆಯದಾಗಿ DEBCA ಸರಿಯಾಗಿರುವಂಥ ಉತ್ತರ. ನೆಕ್ಸ್ಟ್ 90ನೇ ಪ್ರಶ್ನೆ, ಸಾಮಾನ್ಯವಾಗಿ ಕನ್ನಡದಲ್ಲಿ ಬ್ರಹ್ಮ, ವಿಷ್ಣು, ರುದ್ರ ಎಂಬ ಹೆಸರಿನಲ್ಲಿ ಪ್ರಚಲಿತದಲ್ಲಿರುವಂತಹ ಅಂಶಿ ಛಂದಸ್ಸಿನ ಗಣಗಳಿಗೆ ಸಂಸ್ಕೃತದಲ್ಲಿ ಪ್ರಚಲಿತದಲ್ಲಿ ಇರುವ ಹೆಸರುಗಳು ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಬ್ರಹ್ಮ, ವಿಷ್ಣು, ರುದ್ರ ಇದಕ್ಕೆ ರತಿ, ಮದನ, ಶರ ಸಂಸ್ಕೃತದಲ್ಲಿ. ಆಪ್ಷನ್ ಎ ಸರಿಯಾಗಿರುವಂಥದ್ದು. ಜಯಕೀರ್ತಿಯ ಪ್ರಕಾರ ಇದು. ಇನ್ನು ಬ್ರಹ್ಮ, ವಿಷ್ಣು, ರುದ್ರ ಅದು ನಾಗವರ್ಮ ಹೇಳಿರುವಂಥದ್ದು ಛಂದೋಂಬುದಿಯಲ್ಲಿ. ನೆಕ್ಸ್ಟ್ 91ನೇ ಪ್ರಶ್ನೆ, ಇಂಗ್ಲಿಷ್ ಭಾಷೆಯನ್ನು ಭಾರತೀಯ ಸಂಸ್ಕೃತಿಗೆ, ಆಲೋಚನಾ ಕ್ರಮಕ್ಕೆ, ಜೀವನ ವಿಧಾನಕ್ಕೆ ಒಗ್ಗುವಂತೆ ಮಾರ್ಪಡಿಸಬೇಕು ಎಂಬ ನಿಲುವನ್ನು ಹೊಂದಿದವರು ಯಾರು ಅಂತ ಕೇಳಿದರೆ ತೃತೀಯ ಜಗತ್ತಿನ ಲೇಖಕರು. ಇದು ಪ್ರಶ್ನೆ ವಸಾಹತುಶಾಹಿ ಮತ್ತು ವಸಾಹತೋತ್ತರ ಸಾಹಿತ್ಯ ಅಂತ ಇದೆಯಲ್ವಾ, ನವೋದಯ ಬರೋದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಬೆಳವಣಿಗೆಗಳಾಗ್ತವಲ್ಲ, ಅಲ್ಲಿ ಬಂದಿರುವಂಥ ಪ್ರಶ್ನೆ ಇದು. ಶ್ರೀನಿವಾಸ್ ಹಾವನೂರ್ ಅವ್ರ ಬುಕ್ಕಲ್ಲಿ ಈ ಟಾಪಿಕ್ ಸಂಬಂಧಪಟ್ಟಿರುವಂಥ ಮಾಹಿತಿ ಸಿಗುತ್ತೆ, ಬೇಕಿದ್ರೆ ಒಂದ್ಸತಿ ಚೆಕ್ ಮಾಡಿ. ನೆಕ್ಸ್ಟು 92ನೇ ಪ್ರಶ್ನೆ, ಆರಂಭದ ಕನ್ನಡ ಲಿಪಿಯಲ್ಲಿ ಈ ವರ್ಣಗಳಿಗೆ ಲಿಪಿ ಇರಲಿಲ್ಲ ಅಂತ ಇದೆ. ಅಂದರೆ ದೀರ್ಘ ಸ್ವರಗಳು ಎ ಮತ್ತು ಓ ಇರಲಿಲ್ಲ. ನೆಕ್ಸ್ಟ್ 93ನೇ ಪ್ರಶ್ನೆ, ಆಧುನಿಕ ಕನ್ನಡ ಕಾವ್ಯ ಜಗತ್ತಿಗೆ ಸಮುದ್ರವನ್ನು ಪರಿಚಯಿಸಿದವರು ಯಾರು ಅಂತಂದರೆ ವಿಕ್ರು ಗೋಕಾಕ್ ಅವರು ಸಮುದ್ರ ಗೀತೆಗಳು ಅನ್ನೋ ಕವನ ಸಂಕಲನದ ಮೂಲಕ. ನೆಕ್ಸ್ಟ್ 94ನೇ ಪ್ರಶ್ನೆ, ಸಾಮಾನ್ಯವಾಗಿ ದಾನ ಶಾಸನಗಳಲ್ಲಿ ಕಂಡುಬರುವ ವಿಷಯದ ಅನುಕ್ರಮ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಒಂದು ಶಾಸನ ಯಾವ ರೀತಿ ರಚನೆ ಆಗುತ್ತೆ ಅದರಲ್ಲೂ ದಾನ ಶಾಸನ ಅಂತ. ಮೊದಲಿಗೆ ದಾನ ಕೊಡೋರು ರಾಜ ಅಲ್ವಾ, ಹಾಗಾಗಿ ವಂಶಾವಳಿ, ರಾಜನ ವಂಶಾವಳಿಯ ಪ್ರಸ್ತಾಪ ಆಗುತ್ತೆ. ಆ ರಾಜ ಯಾರು, ಯಾವ ವಂಶಕ್ಕೆ ಸೇರಿದವರು, ಅವನ ಪರಂಪರೆ ಎಂಥದ್ದು, ಇದೆಲ್ಲ ಸ್ಟಾರ್ಟಿಂಗಲ್ಲಿ ಹೇಳ್ತಾರೆ ವಂಶಾವಳಿಯಲ್ಲಿ. ಆ ನಂತರದಲ್ಲಿ ಆ ರಾಜನಿಗೆ ಯಾವೆಲ್ಲ ಬಿರುದುಗಳಿದ್ದೋ ಅದನ್ನು ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಲ್ಲಿ ಹೇಳ್ತಾರೆ. ಅದಾದಮೇಲೆ ಬರುವಂಥದ್ದೇ ರಾಜ ಯಾರಿಗೆ ದಾನ ಕೊಡ್ತಾ ಇದ್ದಾನೆ, ದಾನ ಸ್ವೀಕರಿಸುವವರ ವಿಷಯ. ಅದಾದಮೇಲೆ ದಾನದ ಪ್ರಮಾಣ, ರಾಜ ಎಷ್ಟು ಪ್ರಮಾಣದಲ್ಲಿ ದಾನವನ್ನು ಕೊಡ್ತಾ ಇದ್ದಾನೆ ಅಂತ. ಮನೆ, ಜಮೀನು ಅಥವಾ ಊರು ಏನು ದಾನವನ್ನು ಕೊಡ್ತಾ ಇದ್ದಾರೆ, ಎಲ್ಲಿಂದ ಎಲ್ಲಿಗೆ ಈ ದಾನದ ಪ್ರಮಾಣ ಇದೆ ಅನ್ನೋದನ್ನು ಕೂಡ ಬಹಳ ವಿವರವಾಗಿ ಬರೆದಿರ್ತಾರೆ ಇದರಲ್ಲಿ ದಾನದ ಪ್ರಮಾಣದಲ್ಲಿ. ಅದಾದಮೇಲೆ ಯಾವ ದಿನಾಂಕದಲ್ಲಿ ಈ ದಾನವನ್ನು ಕೊಡ್ತಾ ಇದ್ದೀನಿ ಅಂತಲೂ ಬರೆದುಬಿಟ್ಟು ರಾಜನ ಮುದ್ರೆಯೊಂದಿಗೆ ಈ ಶಾಸನ ಅಚ್ಚಾಗುತ್ತೆ. ಇಲ್ಲಿ ರಾಜನ ಅಧಿಕೃತ ಮುದ್ರೆ ಸಿಕ್ತು ಅಂತಂದಾಗ ಬೇರೆ ಯಾರು ಅದನ್ನು ಕಸಿಯೋದಕ್ಕೋ ಅಥವಾ ಈ ರಾಜ ಪರಂಪರೆಯವರೇ ಇದು ಬಿಟ್ಬಿಟ್ಟು ಹೋಗ್ಬಿಡು, ಇದು ಜಮೀನು ನಂದು ಅಂತ ಕೇಳೋದಂಥ ಅಧಿಕಾರ ಇರೋದಿಲ್ಲ. ಹಾಗಾಗಿ ಇಲ್ಲಿ ಮುದ್ರೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ರಾಜ ಮುದ್ರೆ, ದಿನಾಂಕ ಮತ್ತು ರಾಜ ಮುದ್ರೆ ಇದು ಕೊನೆಯದಾಗಿ. ವಂಶಾವಳಿ, ರಾಜನ ಬಿರುದಾವಳಿ, ದಾನ ಸ್ವೀಕರಿಸುವವರ ವಿಷಯ, ದಾನದ ಪ್ರಮಾಣ, ದಿನಾಂಕ ಮತ್ತು ರಾಜ ಮುದ್ರೆ. ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡೋದಾದರೆ ಹಲ್ಮಿಡಿ ಶಾಸನ ದಾನ ಶಾಸನ ಅಲ್ವಾ, 16 ಸಾಲುಗಳುಳ್ಳ ಶಾಸನ. 16 ಸಾಲಲ್ಲಿ ಸ್ಟಾರ್ಟಿಂಗ್ ಮೊದಲನೇ ಲೈನು ದೇವರನ್ನು ಪ್ರಾರ್ಥನೆ ಮಾಡಿರುವಂಥದ್ದು. ಜಯತಿ ಶ್ರೀ ಪರಿಶ್ವರ್ಯ ಶಾರ್ಗ್ಯ ವ್ಯಾನತಿ ರಚ್ಯುತಃ ದಾನವಾಕ್ಷಣೋ ಯುಗಾಂತಾಗ್ನಿ ಶಿಷ್ಟಾನಾಂತು ಸುದರ್ಶನಃ. ಇದು ದೇವರನ್ನ ಪ್ರಾರ್ಥನೆ ಮಾಡಿರುವಂಥದ್ದು. 2ನೇ ಸಾಲಿಂದ ಕಾಕುತ್ಸ ವರ್ಮನ ಬಗ್ಗೆ ವರ್ಣನೆ ಮಾಡಿರುವಂಥದ್ದು. ಅದೇ ಹೇಳಿದೆ ಅಲ್ವಾ, ವಂಶಾವಳಿ, ಬಿರುದಾವಳಿಗಳು ಅಂತ ಆ ಸ್ಟೆಪ್ಪು.
ನಮಃ ಶ್ರೀಮತ್ ಕದಂಬಪ್ಪನ್ ತ್ಯಾಗ ಸಂಪನ್ನ ಕಲಬೋರನ ಅರಿ ಕಕುತ್ಸ ಬಟೋರ ನಾಳೆ ನರಿದಾವಿಳೆ ನಾಡುಳ್ ಮೃಗೇಶ ನಾಗೇಂದ್ರನ ಬೀಳರ್ ಬಟಹರಪ್ಪೋರ್ ಶ್ರೀ ಮೃಗೇಶ ನಾಗಾಹ್ವಯರೀರ್ವರ ಆ ಬಟರಿ ಕುಲಾಮಲ ವ್ಯೋಮ ತಾರಾದಿ ನಾಥನ್ ನಳಪ ಗಣ ಪಶುಪತಿಯ ದಕ್ಷಿಣಾಪಥ ಬಹುಶತ ಹವನಾ ಹವದುಳ್ ಪಶು ಪ್ರಧಾನ ಶೌರ್ಯೋದ್ಯಮ ಭರಿತೋನ್ ದಾನ ಪಶುಪತಿ ಎಂದು ಪೊಗಳೆ ಪೊಟ್ಟಣ ಪಶುಪತಿ ನಾಮಧೇಯನ್ ಆ ಸರಕ್ಕೆಲ್ಲಂ ಬಟರಿಯ ಪ್ರೇಮಾಲಯ ಸುತನ್ಗೆ. ನೋಡಿ ಇಲ್ಲಿ ಬರುತ್ತೆ ಯಾರಿಗೆ ದಾನವನ್ನು ಕೊಡ್ತಾ ಇದ್ದೀವಿ ಅಂತ. ಪ್ರೇಮಾಲಯ ಸುತನ್ಗೆ ಸೇಂದ್ರಕ ಬಣೋಭಯ ದೇಶದ ವೀರ ಪುರುಷ ಸಮಕ್ಷಮದೆ ಕೇಕೆಯ ಪಲ್ಲವರಂ ಕಾದೆರೆದು ಪೆತ್ತಜಯನ ವಿಜ ಅರಸನ್ಗೆ ಬಾಳ್ಗಚ್ಚು ಪಲ್ಮುಡಿವುಂ ಮೂಳಿವಳ್ಳುವುಂ ಕೊಟ್ಟಾರ್. ಬಟಾರಿ ಕುಲದೋನ್ ಅಳ್ ಕದಂಬನ್ ಕಳ್ದೋನ್ ಮಹಾಪಾತಕನ್ ಈರ್ವರುಂ ಸಳ್ಬಿಂಗದನ್ ವಿಜಾರಸರುಂ ಪಲ್ಮುಡಿಗೆ ಕುರುಂ ಬಿಡಿಂ ಬಿಟ್ಟಾರ್ ಅದನಾಳಿವೋನ್ಗೆ ಮಹಾಪಾತಕಂ ಸ್ವಸ್ತಿ. 16ನೇ ಸಾಲು ಸೈಡಲ್ಲಿದೆ ಅದು. ಬಟ್ಟರ್ಗೀಗಳ್ದಿ ಒಡ್ಡಿಲಿ ಆ ಪತ್ತೊಂದಿ ವಿಟ್ಟಾರಕರ. ಒಟ್ಟು 16 ಸಾಲು ಬರುತ್ತೆ. ಹಲ್ಮಿಡಿ ಶಾಸನದ್ದು ದಾನ ಶಾಸನ. ಕೊನೆ 2 ಸಾಲಲ್ಲಿ ಇದು ಅಕಸ್ಮಾತ್ ಏನಾದರೂ ಈ ದಾನವನ್ನು ವಾಪಸ್ ಕಸ್ಕೊಂಡ್ರೆ ಅಥವಾ ಕಿತ್ಕೊಂಡ್ಬಿಟ್ರೆ ಅವರಿಗೆ ಶಿಕ್ಷೆ ಅಂತಲೂ ಕೂಡ ಕೆತ್ತನೆ ಮಾಡಿರ್ತಾರೆ. ಓಕೆ, ನೆಕ್ಸ್ಟ್ 95ನೇ ಪ್ರಶ್ನೆ. ಚಾಜಾ ನಾಟಕದ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಚಾಜಾ ಇದು ಮಲ್ಲಿಕಾ ಗಂಟಿಯವರು ಬರೆದಿರುವಂತಹ ಒಂದು ನಾಟಕ. ಏನು ಚಾಜಾ ಅಂತ ಅಂದರೆ, ಚಾಜಾ ನಾನು ಚಾಜಾ ಅಂತ ಉಚ್ಚಾರಣೆ ಮಾಡ್ತಾ ಇದ್ದೀನಿ, ಇರಲಿ. ಅರ್ಥ ಪದ್ಧತಿ ಅಥವಾ ನಿಯಮ ಅಂತ ಆಗುತ್ತೆ. ಬಹಳ ಹಿಂದೆ ಈ ದೇಸಾಯಿಗಳು ಜಮೀನ್ದಾರಿಗಳು ಅವರೇ ಜಾಸ್ತಿ ಸರ್ವಾಧಿಕಾರವನ್ನು ಮೆರಿತಾ ಇದ್ರು ಅಲ್ವಾ. ಅವ್ರು ಇದ್ದಂಥ ಕಾಲಘಟ್ಟದಲ್ಲಿ ಸ್ತ್ರೀಯನ್ನು ಯಾವ ರೀತಿ ಶೋಷಣೆ ಮಾಡ್ತಾ ಇದ್ರು, ಪದ್ಧತಿ ಆಚರಣೆಗಳ ನೆಪದಲ್ಲಿ ಹೆಣ್ಣನ್ನು ಭೋಗದ ವಸ್ತುವನ್ನಾಗಿ ಮಾಡಿಕೊಂಡು ಆಕೆಯ ಮೇಲೆ ದೌರ್ಜನ್ಯವನ್ನು ಎಸಗ್ತಾ ಇದ್ರು. ಅದನ್ನೇ ಈ ಚಾಜಾ ನಾಟಕದಲ್ಲಿ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಹಾಗಂತ ಬರೀ ಶೋಷಣೆಯನ್ನೇ ಇಲ್ಲಿ ಹೇಳಿಲ್ಲ, ಶೋಷಣೆಯ ವಿರುದ್ಧ ಪ್ರತಿಭಟನೆಯನ್ನು ಇಲ್ಲಿ ಮಾಡಿದ್ದಾರೆ. ಚಾಜಾದಲ್ಲಿ ಮುಖ್ಯವಾದ ಪಾತ್ರಗಳಲ್ಲಿ ರುದ್ರಮ್ಮ, ಬಸವಣ್ಣ, ಸಾವಂತ್ರಿ, ಕಲ್ಲಿ ಇವು ಪ್ರಮುಖವಾಗಿರುವಂಥ ಪಾತ್ರಗಳು. ಇಲ್ಲಿ ರುದ್ರಮ್ಮ ಒಂದು ಸ್ವಲ್ಪ ಸಾಫ್ಟು. ಈ ಸಮಾಜ ಇರೋದೇ ಹಾಗೆ, ನಾವು ಹೆಣ್ಮಕ್ಳು ತಗ್ಗಿ ಬಗ್ಗಿ ನಡಿಬೇಕು, ಪುರುಷರು ಏನು ಹೇಳ್ತಾರೋ ಅದೇ ಸರಿ, ನಾವು ಅದನ್ನೇ ಪಾಲಿಸ್ಬೇಕು, ನಾವು ಯಾವುದೇ ಕಾರಣಕ್ಕೂ ಅವ್ರಿಗೆ ತಿರುಗಿ ಮಾತಾಡಬಾರ್ದು, ಈ ಥರ ಒಂದು ಕ್ಯಾರೆಕ್ಟರು ರುದ್ರಮ್ಮ. ಈ ಕ್ಯಾರೆಕ್ಟರ್ನೇ ಫಸ್ಟ್ ಯಾಕೆ ಹೇಳಿದೆ ಅಂತಂದರೆ, ಇದು ಸ್ವಲ್ಪ ನೆನ್ಪಿಟ್ಕೊಳ್ಳಿ ಈ ರುದ್ರಮ್ಮನ ಪಾತ್ರನ. ಯಾಕೆ ಅಂತ ಹೇಳ್ತೀನಿ ಮುಂದಕ್ಕೆ. ಇದ್ರ ಬಗ್ಗೆ ಸ್ವಲ್ಪ ಚಾಜಾ ನಾಟಕದ ಒಂದು ಚೂರು ಚಿಕ್ಕ ತುಣುಕನ್ನು ಹೇಳೋದಾದರೆ, ಈ ಜಮೀನ್ದಾರಿ ಪದ್ಧತಿ ಇತ್ತಲ್ವ, ಆಗಿನ ಸಂದರ್ಭದಲ್ಲಿ ಹೊಸದಾಗಿ ಯಾರೇ ಮದುವೆ ಮಾಡ್ಕೊಂಡು ಬಂದರೂ ಕೂಡ ಆ ಹೊಸದಾಗಿ ಬಂದಿರೋಂತಹ ಮದುವೆಯ ಹೆಣ್ಣು ಒಂದು ದಿನ ರಾತ್ರಿ ಇವ್ರ ಮನೇಲಿ ಕಳಿಬೇಕಾಗಿತ್ತು. ಅದು ಮೊದಲನೇ ದಿನಾನೇ, ಆ ಊರಿಗೆ ಬಂದಿರೋಂಥ ಮೊದಲನೇ ದಿನಾನೇ ಈ ಜಮೀನ್ದಾರನ ಮನೆಯಲ್ಲಿ ಒಂದು ರಾತ್ರಿ ಕಳಿಬೇಕಾಗಿತ್ತು. ಎಂಥ ಹೀನವಾಗಿರುವಂಥ ಆಚರಣೆ ಅಲ್ವಾ ಇದು. ಎಲ್ಲರೂ ಪಾಲಿಸ್ತಿದ್ರಂತೆ. ಈ ರುದ್ರಮ್ಮ ಈ ದೇಸಾಯಿ ಅಥವಾ ಜಮೀನ್ದಾರನ ಪತ್ನಿ ತುಂಬ ಒಳ್ಳೆಯವಳು ಅಂತ ಹೇಳೋದಾ ಅಥವಾ ಇವಳ ಈ ಅಸಹಾಯಕತೆಗೆ ನಾವು ಬೇಜಾರು ಪಟ್ಕೊಳ್ಳೋದ ಗೊತ್ತಾಗ್ತಾ ಇಲ್ಲ. ಇನ್ನು ಇವಳ ಥರನೇ ಈ ಜಮೀನ್ದಾರನಿಗೆ ಇನ್ನೊಬ್ಬ ಪತ್ನಿ ಕೂಡ ಇರ್ತಾಳೆ, ಸಾವಂತ್ರಿ ಅಂತ. ಅವಳು ಪ್ರತಿಭಟನಾಕಾರ್ತಿ. ತನ್ನ ಗಂಡ ಮಾಡ್ತಿರೋಂತಹ ಈ ಅನಾಚಾರಕ್ಕೆ ಅವಳು ಸಿಡಿದು ಬೀಳ್ತಾಳೆ. ರುದ್ರಮ್ಮ ಅದಕ್ಕೆ ಸಪೋರ್ಟ್ ಮಾಡ್ತಾಳೆ. ಆದರೆ ಯಾವುದೇ ಕಾರಣಕ್ಕೂ ತನ್ನ ಗಂಡನಿಗೆ ಗೊತ್ತಾಗ್ದಲ್ಲಿರೋಂಥ ರೀತಿಯಲ್ಲಿ ರುದ್ರಮ್ಮ ಸಪೋರ್ಟ್ ಮಾಡ್ತಾಳೆ. ಅವ್ರ ಮನೆ ಕೆಲಸ ಮಾಡಿಕೊಂಡೆ ಕಲ್ಲಿ ಅಂತ ಇರ್ತಾಳೆ, ಅವಳು ಕೂಡ ಇವ್ರಿಗೆ ಸಪೋರ್ಟ್ ಮಾಡ್ತಾಳೆ. ಯಾವಾಗೆಲ್ಲ ಹೊಸ ಜೋಡಿ ಮದುವೆ ಮಾಡ್ಕೊಂಡು ಬಂದಾಗ ಆ ಹೆಣ್ಣು ಇವ್ರ ಮನೆಗೆ ಬರ್ತಾಳಲ್ವ, ಆಗ ಈ ಜಮೀನ್ದಾರನಿಗೆ ಕುಡಿಯೋದ್ರಲ್ಲೋ ಅಥವಾ ಊಟದ್ರಲ್ಲೋ ಒಂದು ಮತ್ತು ಬರುವಂಥ ಔಷಧಿಯನ್ನು ಹಾಕಿ ಆ ದಿನ ರಾತ್ರಿ ಹೇಗೋ ಸಾಗಿಸ್ಬಿಡ್ತಿದ್ರು. ಬೆಳಗ್ಗೆನೇ ಆಕೆಗೆ ಉಡಿ ತುಂಬಿ ಅವ್ರ ಮನೆಗೆ ಕಳಿಸ್ಬಿಡ್ತಾಯಿದ್ರು. ಅಂದರೆ ನೀಟಾಗಿ ಏನೂ ಅಚಾತುರ್ಯ ಆಗದೇ ಇರೋಂಥ ರೀತಿಯಲ್ಲಿ ಜಮೀನ್ದಾರನ ಕಣ್ಣು ತಪ್ಪಿಸಿ ಅವಳನ್ನು ಶುದ್ಧಳಾಗಿಯೇ ವಾಪಸ್ ಕಳಿಸ್ತಾಯಿದ್ರು. ಇವರಿಬ್ಬರು ಸೇರಿಕೊಂಡು, ರುದ್ರಮ್ಮ ಮತ್ತು ಸಾವಂತ್ರಿ, ಕಲ್ಕಿ. ಇವ್ರಿಗೆ ಸಪೋರ್ಟ್ ಮಾಡೋದು ಬಸವಣ್ಣ ಅಂತ. ಇದು ನಾಟಕ ಈ ಥರ ಇದೆ. ಒಂದು ಸತಿ ಯಾವಾಗಾದರೂ ಫ್ರೀ ಇದ್ದರೆ ಓದಿ, ಚೆನ್ನಾಗಿದೆ. ಹಾಗೆ ಮಲ್ಲಿಕಾ ಗಂಟಿಯವರು ಬರೆದಿರುವಂತಹ ಇತರೆ ಕೃತಿಗಳು ಯಾವುದು ಅಂತ ನೋಡೋದಾದರೆ, ತುಳಿಯದಿರಿ ನನ್ನ, ಈ ಹೆಣ್ಣುಗಳೇ ಹೀಗೆ, ರೊಟ್ಟಿ ಮತ್ತು ಹುಡುಗಿ, ತನು ಕರಗದವರಲ್ಲಿ, ಅಹಲ್ಯಾಬಾಯಿ ಹೋಳ್ಕರ್ ಇತ್ಯಾದಿ ಕೃತಿಗಳನ್ನ ಬರೆದಿದ್ದಾರೆ. ಇನ್ನು ಹೇಮಾ ಪಟ್ಟಣ ಶೆಟ್ಟಿ, ಇದು ನಾಟಕದ ಪ್ರಶ್ನೆ ಆಗಿರೋದ್ರಿಂದ ಹೇಮಾ ಪಟ್ಟಣ ಶೆಟ್ಟಿಯವರು ಹೆಣ್ಣು ಅನ್ನೋ ನಾಟಕವನ್ನು ಬರೆದಿದ್ದಾರೆ. ಇತರ ಕೃತಿಗಳು ಅಂತ ನೋಡಿದಾಗ ಮುಸುಕಿದಿ ಮಬ್ಬಿನಲ್ಲಿ, ಹೊನ್ನಾಪುರ, ಅದೃಷ್ಟ ವ್ಯಕ್ತಿಯ ಆತ್ಮಹತ್ಯೆ, ವಾತ್ಸಲ್ಯ ವಿಷ ಇತ್ಯಾದಿ. ಎಚ್.ಎಲ್. ಪುಷ್ಪ ಅವರು ಭೂಮಿಯಲ್ಲ ಇವಳು, ಅಮೃತಮತಿಯ ಸ್ವಗತ, ಗಾಜುಗೋಳ, ಪರ್ವ, ಗೆಲ್ಲಲಾ ಕುರ್ಮೆ ಇತ್ಯಾದಿ. ಇನ್ನು ವೀಣಾ ಶಾಂತೇಶ್ವರ ಅವ್ರದ್ದು ಮುಳ್ಳುಗಳು, ಕೊನೆಯ ದಾರಿ, ಗಂಡಸರು, ಕವಲು, ನಡೆದದ್ದೇ ದಾರಿ ಇತ್ಯಾದಿ ಕೃತಿಗಳನ್ನ ರಚನೆ ಮಾಡಿದ್ದಾರೆ. ನೆಕ್ಸ್ಟ್ 96ನೇ ಪ್ರಶ್ನೆ. ಚಂಪೂ ಕಾವ್ಯಗಳಲ್ಲಿ ಕವಿಯು ಮೊದಲಿಗೆ ನೆನೆಯುವ ಪದ್ಯಗಳಿಗೆ ಏನೆಂದು ಕರೆಯುತ್ತಾರೆ? ಮಂಗಳ ಪದ್ಯಗಳು. ಅದು
ಕನ್ಫ್ಯೂಸ್ ಮಾಡೋದಕ್ಕೆ ಪ್ರಾರ್ಥನಾ ಪದ್ಯ ಅಂತಲೂ ಕೂಡ ಕೊಟ್ಟಿದ್ದಾರೆ. ನೋಡಿ, ಕೃತಿ ಓದಿದಾಗ ನಮಗೆ ಗೊತ್ತಾಗುತ್ತೆ. ಕೃತಿ ಆರಂಭದಿಂದ ಅಂತ್ಯದವರೆಗೆ ಸುಗಮವಾಗಿ ಸಾಗಬೇಕು ಅಂತ ತಮ್ಮ ಆರಾಧ್ಯ ದೈವವನ್ನು ನೆನಪನೆ ಮಾಡಿಕೊಂಡು ಪ್ರಾರ್ಥನೆ ಮಾಡುವಂಥದ್ದೇ ಮಂಗಳ ಪದ್ಯಗಳು. ನೆಕ್ಸ್ಟ್ 97ನೇ ಪ್ರಶ್ನೆ, ಕನ್ನಡದಲ್ಲಿ ಷಟ್ಪದಿ ಪ್ರಕಾರವನ್ನು ಉಲ್ಲೇಖಿಸಿದ ಮೊದಲ ಕೃತಿ 1ನೇ ನಾಗವರ್ಮ ಬರೆದಿರುವಂಥ ಛಂದೋಂಬುದಿ ಕೃತಿ. ಇದು ಗೊತ್ತಿದೆ ಅಲ್ವಾ? ಕನ್ನಡ ದೇಸಿ ಛಂದೋ ಪ್ರಕಾರಗಳಾಗಿರುವಂಥ ತ್ರಿಪದಿ, ಷಟ್ಪದಿ, ಅಕ್ಕರ, ಏಡೆ ಇವೆಲ್ಲ ಈ ಮೊಟ್ಟುಗಳನ್ನು ಪ್ರಥಮ ಬಾರಿಗೆ ಉಲ್ಲೇಖ ಮಾಡಿರುವಂಥದ್ದೇ 1ನೇ ನಾಗವರ್ಮ. ಹಾಗೆ ಮಿಕ್ಕಿರುವಂಥ ಆಪ್ಷನ್ಸ್ ಕಡೆನೂ ಸ್ವಲ್ಪ ನೋಡೋದಾದರೆ ಕವಿರಾಜ ಮಾರ್ಗ, ಶ್ರೀ ವಿಜಯ ಬರೆದಿರುವಂಥದ್ದು ಈ ಕೃತಿ ಅಲಂಕಾರ ಗ್ರಂಥ, ಕಾವ್ಯ ಲಕ್ಷಣ ಗ್ರಂಥ ಅಂತಲೂ ಕೂಡ ಕರೀತಾರೆ ಇದನ್ನು. ನೆಕ್ಸ್ಟ್ ಕಾವ್ಯಾವಲೋಕನ, ಇದು ವ್ಯಾಕರಣ ಮತ್ತು ಅಲಂಕಾರ ಗ್ರಂಥ, 2ನೇ ನಾಗವರ್ಮ ಬರೆದಿರುವಂಥದ್ದು. ಶಬ್ದಮಣಿ ದರ್ಪಣ ಕೇಶಿರಾಜ ಬರೆದಿರುವಂಥದ್ದು, ಕನ್ನಡದ ಅತ್ಯಂತ ಪ್ರಸಿದ್ಧ ವ್ಯಾಕರಣ ಗ್ರಂಥ ಅನ್ನೋ ಹೆಗ್ಗಳಿಕೆಗೆ ಈ ಶಬ್ದಮಣಿ ದರ್ಪಣ ಪಾತ್ರ ಆಗಿದೆ. ನೆಕ್ಸ್ಟ್ 98ನೇ ಪ್ರಶ್ನೆ, ಸ್ತ್ರೀನಿಷ್ಠ ಚಿಂತನೆಯ ಚಿಂತಕಿಯರನ್ನು ಅನುಕ್ರಮವಾಗಿ ಬರೆಯಿರಿ ಅಂತ ಇದೆ. ಅಂದರೆ ಯಾರು ಆರಂಭಿಕರು ಅಂತ ಬರೀಬೇಕು ಇದರಲ್ಲಿ. ಫಸ್ಟ್ಗೆ ವರ್ಟ್ಲಿ ಮಾಂಟೆಗೋ ಬರ್ತಾರೆ, ಸೆಕೆಂಡ್ಗೆ ಉಲ್ಸ್ಟನ್ ಕ್ರಾಫ್ಟ್ ಬರ್ತಾರೆ, 3ನೇವರು ವರ್ಜಿನಿಯಾ ವೂಲ್ಫ್, 4 ಸಿಮೋನ್ ದಿ ಬೋವಾ, 5 ಮಿಲೆಟ್. ಅಲ್ಲಿ ಕೊಟ್ಟಿರೋ ಉತ್ತರಗಳಲ್ಲಿ ಆಪ್ಷನ್ ಎ ಇದೆಯಲ್ವಾ, ಅದೇ ಸರಿಯಾಗಿರುವಂಥದ್ದು. ನೆಕ್ಸ್ಟ್ 99ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಎ ಮಾಡ್ರನ್ ಕನ್ನಡ ಗ್ರಾಮರ್, ಇದನ್ನು SN ಶ್ರೀಧರ್ ಅವರು ಬರೆದಿರುವಂಥದ್ದು. ಎ ಜನರೇಟಿವ್ ಗ್ರಾಮರ್ ಆಫ್ ಕನ್ನಡ, ಇದನ್ನು ಬರೆದಿರೋದು AK ರಾಮಾನುಜಮ್ ಅವರು. ಕನ್ನಡ ಮಧ್ಯಮ ವ್ಯಾಕರಣ ತೀನಂ ಶ್ರೀಕಂಠಯ್ಯ ಅವ್ರದ್ದು. ಕನ್ನಡ ಬರಹದ ಸೊಲ್ಲೊರಿಮೆ, ಇದನ್ನು ಬರೆದಿದ್ದು DN ಶಂಕರ ಭಟ್ಟ ಅವರು. ನೆಕ್ಸ್ಟ್ 100ನೇ ಪ್ರಶ್ನೆ, ಶಬ್ದಮಣಿ ದರ್ಪಣ ಕೃತಿಯನ್ನು ಮೊದಲಿಗೆ ಸಂಪಾದನೆ ಮಾಡಿದ್ದು ಯಾರು ಅಂತಂದರೆ ಜಾನ್ ಗ್ಯಾರೆಟ್ 1868ರಲ್ಲಿ. ಸೆಕೆಂಡ್ 2ನೇ ಸತಿ ಸಂಪಾದನೆ ಮಾಡಿದ್ದು ಕಿಟ್ಟೆಲ್ ಅವರು 1872ರಲ್ಲಿ. ಫಸ್ಟು ಗ್ಯಾರೆಟ್, ಸೆಕೆಂಡು ಕಿಟ್ಟೆಲ್. ನೆಕ್ಸ್ಟ್ 101ನೇ ಪ್ರಶ್ನೆ, ಪ್ರಾಸವು ಕನ್ನಡ ಕಾವ್ಯ ಮೀಮಾಂಸೆಯ ವಿಶಿಷ್ಟ ಲಕ್ಷಣ ಎಂದು ಮೊದಲು ಗುರುತಿಸಿದವರು ಯಾರು ಅಂತಂದರೆ ಶ್ರೀ ವಿಜಯ. ಕವಿರಾಜ ಮಾರ್ಗ ಕೃತಿಯಲ್ಲಿ ಈ ಪ್ರಾಸದ ಬಗ್ಗೆ ಹೇಳಿದ್ದಾರೆ. ನೆಕ್ಸ್ಟ್ 102ನೇ ಪ್ರಶ್ನೆ, ಹಳದಿ ಮೀನು ಕಾದಂಬರಿ ಈ ಸಿದ್ಧಾಂತಕ್ಕೆ ಸಂಬಂಧಿಸಿದ್ದು. ಆಂಗ್ಲ ಭಾಷೆಯ ಶೌರ್ಯ ಅವರು ಬರೆದಿರುವಂಥ ಕಾದಂಬರಿಯನ್ನು AK ರಾಮಾನುಜಮ್ ಅವರು ಹಳದಿ ಮೀನು ಅಂತ ಅನುವಾದ ಮಾಡಿದ್ದಾರೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಅಸ್ತಿತ್ವವಾದ. 103ನೇ ಪ್ರಶ್ನೆ, ಸರಿಯಾದವುಗಳನ್ನು ಗುರುತಿಸಿ ಅಂತ ಇದೆ. ಪಂಪ ಜೈನ ಕವಿ ಅರಿಕೇಸರಿ ಸರಿಯಾಗಿದೆ. ಪಂಪ ಜೈನ ಕವಿ ಇರುವ ಬೆಡಂಗ ತಪ್ಪು. ಪಂಪ ಶೈವ ಅರಿಕೇಸರಿ ತಪ್ಪು. ರನ್ನ ಜೈನ ಕವಿ ಅರಿಕೇಸರಿ ತಪ್ಪು. ರನ್ನ ಜೈನ ಕವಿ ಇರುವ ಬೆಡಂಗ ಸರಿ. ಎ ಮತ್ತು ಇ ಸರಿಯಾಗಿರುವಂಥ ಉತ್ತರ. 104ನೇ ಪ್ರಶ್ನೆ, ಕನ್ನಡದಲ್ಲಿ ಗ್ರಂಥ ಸಂಪಾದನೆ ಮೊದಲು ಮಾಡಿದವರು ಯಾರು ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ಗ್ರಂಥ ಸಂಪಾದನೆ ಕೇಳ್ತಾ ಇರೋವಂಥದ್ದು ಹಾರ್ಮನ್ ಮೋಗ್ಲಿಂಗ್ ಸರಿಯಾಗಿರುವಂಥ ಉತ್ತರ. ನೋಡಿ, ಕನ್ನಡದ ಪ್ರಥಮ ಮುದ್ರಿತ ಕೃತಿ ಯಾವುದು ಅಂತ ಕೇಳಿದಾಗ ಎ ಗ್ರಾಮರ್ ಆಫ್ ದ ಕರ್ನಾಟಕ ಲ್ಯಾಂಗ್ವೇಜ್ ಬರುತ್ತೆ. ವಿಲಿಯಂ ಕ್ಯಾರಿ ಅವರು 1817ರಲ್ಲಿ ಪಶ್ಚಿಮ ಬಂಗಾಳದ ಒಂದು ಮುದ್ರಣಾಲಯದಲ್ಲಿ ಈ ಒಂದು ಗ್ರಂಥವನ್ನು ಪ್ರಕಟಿಸ್ತಾರೆ 1817ರಲ್ಲಿ. ಹಾಗಾಗಿ ಇದು ಪ್ರಥಮ ಮುದ್ರಿತ ಕೃತಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆದರೂ ಕೂಡ ಸಂಪೂರ್ಣವಾಗಿ ಕನ್ನಡ ಪದಗಳನ್ನು ಇದರಲ್ಲಿ ಬಳಕೆ ಮಾಡಿಲ್ಲ. ಆದರೆ ಮುಂದೆ ಕನ್ನಡ ಪದಗಳನ್ನೇ ಬಳಕೆ ಮಾಡಿಕೊಂಡು ಗ್ರಂಥ ಸಂಪಾದನೆ ಆಗುತ್ತೆ ಬ್ಯಾಸೆಲ್ ಮಿಷಿನ್ ಮೂಲಕ. 1834ರಲ್ಲಿ ಮಂಗಳೂರಲ್ಲಿ ಬ್ಯಾಸೆಲ್ ಮಿಷನ್ ಸಂಸ್ಥೆ ಆರಂಭ ಆಗುತ್ತೆ. ಈ ಸಂಸ್ಥೆಯ ಮುದ್ರಣಾಲಯದಿಂದ ಹಾರ್ಮನ್ ಮೋಗ್ಲಿಂಗ್ ಅವರು ಜೈಮಿನಿ ಭಾರತ, ಬಸವ ಪುರಾಣ, ದಶಪರ್ವ ಭಾರತ, ಚನ್ನಬಸವ ಪುರಾಣ, ರಾಜೇಂದ್ರ ನಾಮ, ಕನ್ನಡ ಗಾದೆಗಳು, ದಾಸರ ಪದಗಳು, ರಾವಣ ದಿಗ್ವಿಜಯ, ಯಕ್ಷಗಾನಕ್ಕೆ ಸಂಬಂಧಪಟ್ಟಿರುವಂಥದ್ದು ಇದನ್ನೆಲ್ಲವನ್ನು ಪ್ರಕಟ ಮಾಡ್ತಾರೆ ಬ್ಯಾಸೆಲ್ ಮಿಷನ್ ಮೂಲಕ ಹಾರ್ಮನ್ ಮೋಗ್ಲಿಂಗ್ ಅವರು. ಪ್ರಥಮ ಬಾರಿಗೆ ಕನ್ನಡದಲ್ಲಿ ಗ್ರಂಥ ಸಂಪಾದನೆಯನ್ನು ಮಾಡಿದಂಥ ಕೀರ್ತಿ ಹಾರ್ಮನ್ ಮೋಗ್ಲಿಂಗ್ಗೆ ಸಲ್ಲುತ್ತೆ. ಮತ್ತು ಕಿಟೆಲ್ ಅವರು ಅಂತ ಅನ್ನಿಸ್ತಾ ಇದೆಯಲ್ಲ ಅಂತ ಅನ್ನಿಸ್ಬೋದು ನಿಮಗೆ ಇಲ್ಲಿ ಕೊಟ್ಟಿರುವಂಥ ಉತ್ತರದಲ್ಲಿ. ಇವರು ಕಿಟೆಲ್ ಅವರು ಕನ್ನಡ ಗ್ರಂಥಗಳನ್ನು ಶಾಸ್ತ್ರೀಯವಾಗಿ ಪರಿಷ್ಕರಣ ಮಾಡಿದಂತಹ ಪ್ರಥಮ ವ್ಯಕ್ತಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗ್ತಾರೆ. ಇವರು ಶಬ್ದಮಣಿ ದರ್ಪಣ, ಛಂದೋಂಬುದಿ, ಕನ್ನಡ ವ್ಯಾಕರಣ ಕೃತಿಯಾಗಿರೋ ಎ ಗ್ರಾಮರ್ ಆಫ್ ದಿ ಕನ್ನಡ ಲ್ಯಾಂಗ್ವೇಜ್ ಈ ಕೃತಿಗಳನ್ನು ಬ್ಯಾಸೆಲ್ ಮಿಷಿನ್ ಮೂಲಕನೇ ಮುದ್ರಣವನ್ನು ಮಾಡುವಂಥದ್ದು. ಎಷ್ಟರಲ್ಲಿ 1872ರಲ್ಲಿ 7 ಹಸ್ತಪ್ರತಿಗಳ ನೆರವಿನಿಂದ ಶಬ್ದಮಣಿ ದರ್ಪಣವನ್ನು ಸಂಪಾದನೆ ಮಾಡಿದ್ರೆ 1775ರಲ್ಲಿ 11 ಹಸ್ತಪ್ರತಿಗಳ ಸಹಾಯದಿಂದ ನಾಗವರ್ಮನ ಛಂದೋಂಬುದಿಯನ್ನು ಪರಿಷ್ಕರಿಸ್ತಾರೆ. ಆಗಲೇ ಹೇಳಿದ್ನಲ್ವ, ಶಾಸ್ತ್ರೀಯವಾಗಿ ಕನ್ನಡ ಗ್ರಂಥಗಳನ್ನು ಪರಿಷ್ಕರಣೆ ಮಾಡಿದಂಥ ಪ್ರಥಮ ವ್ಯಕ್ತಿ ಕಿಟ್ಟೆಲ್ ಅವರು ಅಂತ. 1872ರಲ್ಲಿ ಶಬ್ದಮಣಿ ದರ್ಪಣ. ಆದರೆ ಇವ್ರಿಗೂ ಮುಂಚೆ ಗ್ಯಾರೆಟ್ ವೆಸ್ಲಿಯನ್ ಮೆಷಿನ್ ಮೂಲಕ 1868ರಲ್ಲೇ ಕೇಶಿರಾಜನ ಶಬ್ದಮಣಿ ದರ್ಪಣವನ್ನು ಪ್ರಕಟ ಮಾಡಿಬಿಟ್ಟಿರ್ತಾರೆ. ಫಸ್ಟಿಗೆ ಗ್ಯಾರೆಟು, ನಂತರದಲ್ಲಿ ಕಿಟ್ಟೆಲ್ಲು. ನಿಮಗೊಂದು ಪ್ರಶ್ನೆ, ದುರ್ಗಸಿಂಹನ ಪಂಚತಂತ್ರ ಕೃತಿಯನ್ನು ಮೊದಲ ಬಾರಿಗೆ ಸಂಪಾದಿಸಿದವರು ಯಾರು? ಉತ್ತರ ಕೊಡ್ತೀರಲ್ವಾ? ಕಮೆಂಟಲ್ಲಿ ತಿಳಿಸಿ ಆಯಿತಾ. ನೆಕ್ಸ್ಟ್ 105ನೇ ಪ್ರಶ್ನೆ,
ಮಾತ್ರಾ ಲೆಕ್ಕದಲ್ಲಿ ಕಡಿಮೆಯಿಂದ ಹೆಚ್ಚು ಮಾತ್ರೆಗಳ ಸಾಲುಗಳನ್ನು ಹೊಂದಿರುವ ಷಟ್ಪದಿ ಪ್ರಕಾರಗಳನ್ನು ಹೊಂದಿಸಿ ಅಂತ ಇದೆ. ಶರಕುಸುಮ ಭೋಗ ಭಾಮಿನಿ ಪರಿವರ್ಧಿನಿ ವಾರ್ಧಕ. ಕೊಟ್ಟಿರುವಂಥ ಆಪ್ಷನ್ನಲ್ಲಿ ACDBE ಅಂತ ಇದೆಯಲ್ವಾ, ಅದೇ ಸರಿಯಾಗಿರುವಂಥ ಉತ್ತರ. ಶರ ಅದು ಲೀಸ್ಟ್, ತುಂಬ ಕಮ್ಮಿ ಇರುವಂತಹ ಮಾತ್ರೆಗಳು. ಒಟ್ಟು 60 ಮಾತ್ರೆಗಳು ಬರ್ತವೆ. ಇದರಲ್ಲಿ ಷಟ್ಪದಿಯಲ್ಲಿ 6 ವಿಧಗಳಲ್ವಾ, ಶರ, ಕುಸುಮ, ಭೋಗ, ಭಾಮಿನಿ, ಪರಿವರ್ಧಿನಿ. ಇಲ್ಲಿ ಪರಿವರ್ಧಿನಿವರೆಗೂ ಕೇಳಿದರೆ ಪರಿವರ್ಧಿನಿಯ 6 ಸಾಲುಗಳ ಪದ್ಯದಲ್ಲಿ 116 ಮಾತ್ರೆಗಳು ಬರ್ತವೆ. ಇನ್ನು ವಾರ್ಧಕದಲ್ಲಿ 144, ಅದೇ 6ನೇ ಷಟ್ಪದಿ ವಾರ್ಧಕ ಷಟ್ಪದಿ.